ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗು ಮತ್ತೊಂದು ಬೇಬಿ ಪ್ರಾಡಕ್ಟ್ಸ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಸೊ ನೀವು ನೋಡ್ತಿರ್ಬೋದು ಏನಪ್ಪ ಇದು ಅಂತ. ಸೊ ಚಂದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ ಬಿಕಾಸ್ ಅದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು, ಅಂದರೆ ಫಿಕ್ಸ್ ಮಾಡಬೇಕು. ಸೊ ಹಂಗಾಗಿ ಅವರೇ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಪಾಪುಗೆ ವಾಕರ್ ತರಿಸೋಣ ಅಂತ ತುಂಬ ದಿನದಿಂದ ಟ್ರೈ ಮಾಡಿ ಆನ್ಲೈನಲ್ಲಿ ತರಿಸಿ ನಮ್ಗೆ ಯಾಕೋ ಇಷ್ಟನೇ ಆಗ್ತಿರಲಿಲ್ಲ, ರಿಟರ್ನ್ ಕಳಿಸ್ತಾನೆ ಇದ್ವಿ. ಸೊ ಫೈನಲಾಗಿ ನಮ್ಮ ಪಾಪುಗೆ ವಾಕರ್ ಸೆಟ್ ಆಯಿತು. ಯಾಕಂದರೆ ತಗೋತಾ ಸ್ವಲ್ಪ ಕ್ವಾಲಿಟಿ ಇರೋದು ಚೆನ್ನಾಗಿರೋದು ತೊಗೊಳ್ಳೋಣ. ಯಾಕಂದರೆ ವಾಕರ್ಗೆ ಹಾಕಿದಾಗ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದೊಂದ್ಸಲಿ ತುಂಬ ಫಾಸ್ಟಾಗಿ ಹೋಗ್ತಾ ಬಿದ್ದು ಏಟಾಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಚೆನ್ನಾಗಿರೋ ಕ್ವಾಲಿಟಿದು ವಾಕರ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಸರ್ಚ್ ಮಾಡ್ತಾಯಿದ್ವಿ. ಸೊ ಆವಾಗ ನಮಗೆ ಸಿಕ್ಕಿದೆ ಈ ವಾಕರು. ಇದು ಪಾಂಡಾ ಕಂಪ್ನಿದು, ಪಾಂಡಾ 555 ಅಂತ ಹೇಳ್ಬಿಟ್ಟು. ಈ ಪಾಂಡಾದಲ್ಲಿ ಬೇರೆ ಬೇರೆ ಮಾಡೆಲ್ಸ್ ಎಲ್ಲ ಇದೆ. ಸೊ ನಮಗೆ ಪ್ರೈಸ್ ಅನುಕೂಲ ಆಗೋ ಥರ ನಾವು ತರಿಸ್ಕೊಂಡಿದ್ವಿ. ಇದು ಟೋಟಲ್ ಆಗಿ 6 ವೀಲ್ ಇದೆ. ಇದು ಸ್ಕ್ರೂ ಡ್ರೈವರ್ ಎಲ್ಲ ತೊಗೊಂಡು ಫಿಕ್ಸ್ ಮಾಡೋವಂಥ ಅವಶ್ಯಕತೆ ಏನಿಲ್ಲ, ಹಾಗಂಗೆ ಫಿಕ್ಸ್ ಮಾಡ್ಬೋದು. ಇದು ವೀಲ್ನ ಜಸ್ಟು ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ, ಚಂದು ಫಿಕ್ಸ್ ಮಾಡ್ತಾ ಇದ್ದಾರೆ. ಪ್ರೆಸ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ ಫಿಕ್ಸ್ ಆಗುತ್ತೆ. ಈ ಥರ ಅನ್ಬಾಕ್ಸಿಂಗ್ ನೀವು ಸ್ಟಾರ್ಟಿಂಗೇ ನೋಡ್ತಾ ಬಂದ್ರಲ್ಲ, ಆ ಥರ ಪ್ಯಾಕೇಜಿಂಗ್ ಇರುತ್ತೆ. 6 ವೀಲ್ ಏನೋ ಇದೆ ಇದಕ್ಕೆ, ನೋಡಿ ಅಷ್ಟೇ. ವೀಲ್ ಫಿಕ್ಸ್ ಆಯಿತು. ಮತ್ತು ಅದನ್ನು ದೊಡ್ಡದು ಚಿಕ್ಕದು ಮಾಡ್ಕೋಬೋದು ನಾವು, ಹೈಟ್ ಅಡ್ಜಸ್ಟ್ಮೆಂಟು. ಅದು ಎಲ್ಲಿ ಅಂತಂದರೆ ನೋಡಿ, ಅಲ್ಲಿ ಚಂದು ತೋರಿಸ್ತಾ ಇದ್ದಾರೆ. ಇಲ್ಲಿ ನಾವು ಚಿಕ್ಕದಾದರೂ ಬೇಕಾದರೆ ವಾಕರ್ನ ಚಿಕ್ಕದಾಗಿ ಮಾಡ್ಕೋಬೋದು, ಹೈಟ್ ಅಡ್ಜಸ್ಟ್ಮೆಂಟು. ದೊಡ್ಡದು ಬೇಕಾದರೆ ದೊಡ್ಡದಾಗಿ ಮಾಡ್ಕೋಬೋದು. ನಾವು ಫುಲ್ಲು ಲಾಸ್ಟಿಗೆ ಇಡ್ತಾಯಿದ್ದೀವಿ, ಯಾಕಂದರೆ ಅವಳಿಗೆ ಕಾಲು ಟಚ್ ಆಗ್ತಾಯಿತ್ತು ನೆಲಕ್ಕೆ. ಹಾಗಾಗಿ ಸ್ವಲ್ಪ ಹೈಟ್ ಇರಲಿ ಅಂದ್ಬಿಟ್ಟು ಹೈಟ್ ಇಡ್ತಾಯಿದ್ದೀವಿ. ಮತ್ತು ಮುಂದೆ ಟಾಯ್ಸ್ ಎಲ್ಲ ನಾವು ಬೇಕಾದ್ರೆ ಅದಕ್ಕೆ ಎಕ್ಸ್ಟ್ರಾ ಅಡಿಷ್ನಲಾಗಿ ಹಾಕೋಬೋದು. ಆ ಥರ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅಲ್ಲೂ ಬೊಂಬೆ ಪಿಕ್ಚರ್ ಏನೋ ಇದೆ. ನನಗಂತೂ ವಾಕರ್ ತುಂಬಾ ಇಷ್ಟ ಆಯಿತು. ನೋಡಿ, ನೀವು ನೋಡ್ತಿರ್ಬೋದು. ಅದಿಲ್ಲಿ ಮುಂದೆಗಡೆ ಅಲ್ಲಿ ಡ್ಯಾಮೇಜ್ ಏನಾದರೂ ಆಗೈತೆ ನೋಡು. ಇಲ್ಲ, ಇದನ್ನು ಬಿಚ್ಚಬೇಕು. ಶೆಲ್ ಹಾಕ್ಬಿಟ್ಟಿದ್ರಾಗದು, ಅದನ್ನು ಬಿಚ್ಚಿ. ಇಡಿಸ್ತಾಳ ಚಿನಿಮಾ. ಕಲರ್ ಚೆನ್ನಾಗಿದ್ದಾವ. ಎಲ್ಲಿ ಒಂದು ಪಾಂಡ 111 ಹೇಳ್ದ ಬಳೆ ಶಾಪವನು. ಇದು ಪಾಂಡ 555. ಇನ್ನೂ ಇದೆ ಪಾಂಡದ 222 ಏನೋ ಇತ್ತು. ಒಕ್ಕೊಂಬೋದು ಅನ್ಸುತ್ತೆ, ಒಕ್ಕೋಬೋದು. ಬಟ್ ಪಾಂಡಾ ಕಂಪ್ನಿಗೆ ತರಿಸಿದ್ದು. ಅದು ಹಿಂದಕ್ಕೆ ಬರುತ್ತೆ. ಇಲ್ಲೆರಡು ಉಕ್ಸ್ ಕೊಟ್ಟವ್ರಲ್ಲ, ಇಲ್ಲೆರಡು ಅಷ್ಟು ರೈಟ್ ಬರ್ಬೋದು. ಇಷ್ಟು ರೈಟ್ ಬರಬೇಕಲ್ವ ಅದು. ಯಾವುದೋ ಬ್ಲೂ ಕಲರ್ ಬಂದರೆ ಕೊಳೆ ಆದರೆ ಎತ್ತು ಕಾಣಿಸ್ತದೆ. ಬೇರೆ ಬೇರೆ ಕಲರ್ ಇತ್ತಿದ್ರಲ್ಲಿ. ಗಾರೆ ಕೆಲ್ಸಕ್ಕೆ ಹೋಗ್ತಾರ ಚಿನಿವಾ, ಗಾರೆ ಕೆಲ್ಸಕ್ಕೆ ಹೋಗ್ತೀನಿ ಚಿನಿವಾ. ಆರು ವೀಲು, 8 ವೀಲ್ದು ಇತ್ತು. ಇದು ಕಬ್ಬಿಣ, ಇದು ಸೈಡಲ್ಲಿರೋದು. ಅದು ಹಿಂದಕ್ಕೆ ಹೋಗ್ಬೇಕು. ಆಯ್ತಲ್ವಾ? ಡ್ಯಾಮೇಜ್ ಏನಾದರೂ ಇದ್ರೆ ರಿಟರ್ನ್ ಕಳ್ಸೋಣ.
ಕ್ರಾಸ್ ಚೆಕ್ ಕ್ಲೀನಾಗಿ. ಸೊ ನೀವು ನೋಡ್ಬೋದು ಚಂದು ಆಲ್ರೆಡಿ ಫಿಕ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಕಾಮಿಡಿಯಾಗಿ ನಾನು ಚಂದು ಮಾತಾಡೋದನ್ನ ನ್ಯಾಚುರಲ್ ಆಗಿರಲಿ, ಜಾಸ್ತಿ ಎಡಿಟಿಂಗ್ ಬೇಡ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಹಾಗೆ ಶೇರ್ ಮಾಡಿಕೊಂಡೆ. ನನಗೆ ಬಳೆ ಶಾಪಲ್ಲೂ ನಾನು ಹೋಗಿ ನೋಡಿದೆ, ಮತ್ತು ಸುಮಾರು ಹೊರಗಡೆ ಶಾಪ್ಗಳಲ್ಲೂ ನೋಡಿದೆ. ನನಗೆ ಇಷ್ಟನೇ ಆಗ್ತಿರಲಿಲ್ಲ. ನಮ್ಮ ಚಿನ್ನಮ್ಮಿ ಅದಕ್ಕೆ ಹಿಡಿಸ್ತಾನೆ ಇರಲಿಲ್ಲ. ಹಂಗಾಗಿ ಮತ್ತು ಸ್ವಲ್ಪ ವೆಯ್ಟ್ ಇದ್ಲು, ಹಾಗಾಗಿ ಬಾಳಿಕೆ ಬರೋಲ್ಲ ತುಂಬ ದಿನ ಅಂತ ಮೈಂಡ್ ಸೆಟ್ಟು ಒಂದು. ಹಾಗಾಗಿ ತುಂಬ ನೋಡ್ತಾ ಇರ್ಬೇಕಾದ್ರೆ, ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಈ ಥರ ಆನ್ಲೈನಲ್ಲಿ ಇದು ತರಿಸ್ದೆ. ಸುಮಾರು ತರಿಸಿ ರಿಟರ್ನ್ ಕಳಿಸಿದೆ. ನಾನು ಅದೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ. ಇದು ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಹಾಗಾಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ, ಮೇ ಬಿ ಇದನ್ನು ನಾನು ಇಟ್ಕೋಬೋದು ಅಂತ ನನಗೆ ಅನಿಸ್ತು ತರಿಸೋ ಮುಂಚೆನೇ ನಾನು ಪಿಕ್ಚರ್ ನೋಡಿಬಿಟ್ಟು. ಹಾಗಾಗಿ ಇದನ್ನು ನಿಮ್ಮ ಜೊತೆ ವೀಡಿಯೋ ಶೇರಿಂಗ್ ಮಾಡ್ಕೋತಾ ಇದ್ದೀನಿ. ಮತ್ತು ಪೇರೆಂಟ್ ಹ್ಯಾಂಡಲಿಂಗ್ ಸಹ ಇದೆ ಇದರಲ್ಲಿ. ಅಂದರೆ ಆರಾಮಾಗಿ ನಾವು ಪಾಪನ ನಮ್ಮ ಪಾರ್ಕಿಂಗಲ್ಲಿ ಸ್ಪೇಸ್ ಇದೆ, ಹಾಗಾಗಿ ನಾವು ಹೊರಗಡೆ ಎಲ್ಲ ಓಡಾಡಿಸ್ಬೋದು ಆರಾಮಾಗಿ ನಮ್ಮ ಪಾಪನ. ಅದಕ್ಕೋಸ್ಕರ ಅದೊಂದು ಹ್ಯಾಂಡಲಿಂಗ್ ಇದೆ, ಪೇರೆಂಟ್ ಹ್ಯಾಂಡಲಿಂಗು. ಮತ್ತು 6 ವೀಲ್ ಇದೆ, ಮತ್ತು ನೋಡೋಕ್ಕೆ ಕ್ಯೂಟಾಗಿ ಕಲರ್ಸು ಸಹ ತುಂಬ ಚೆನ್ನಾಗಿದೆ. ಹಾಗಾಗಿ ಇವಾಗ ನಮ್ಮ ಚಿನಿಮನ್ ಕುಣಿಸೋಣ ಅಂತದ್ರಲ್ಲಿ ಹೆಂಗೆ ರೆಸ್ಪಾನ್ಸ್ ಮಾಡ್ತಾಳೆ ಫಸ್ಟ್ ಟೈಮ್ ಕುಣಿಸಿದಾಗ ನೋಡೋಣ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಐತೆ. ಹಾಕು. ಅದರಲ್ಲಿ ಹಿಡಿಸ್ತಾನೆ ಇರಲಿಲ್ಲ ಅವಳು ಇನ್ನೊಂದರಲ್ಲಿ. ಏನಾಯ್ತಮ್ಮ? ಬಾ 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 ಚಿನಿಮಾ. ಪ್ರಾರಂಭದಲ್ಲಿ ಅವಳಿಗೂ ಸ್ವಲ್ಪ ಭಯ ಗಾಬರಿ ಆಯ್ತೇನೋ, ಅದಕ್ಕೋಸ್ಕರ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದಾದಮೇಲೆ ಖುಷಿಯಾಗಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಂದರೆ ನಾವೇ ಓಡಾಡಿಸ್ತಿದ್ವಿ, ಅವಳಿಗಿನ್ನೂ ಅಭ್ಯಾಸ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಸೊ 1-2-3 ದಿನ ಅಷ್ಟೇ. ಅದಾದಮೇಲೆ ಅವಳೇ ಮೂವ್ ಮಾಡೋಕ್ಕೆ, ಮತ್ತು ಅದ್ರ ಮೇಲೆ ಕುತ್ಕೊಂಡು ಟಿ ವಿ ನೋಡೋದು, ಮತ್ತು ಊಟ ತಿನ್ನಿಸೋದು, ಮತ್ತು ಅದ್ರ ಮೇಲೆ ಒಂದೊಂದ್ಸತಿ ಹಾಕಿದರೆ ಹಂಗೆ ಓಡಾಡ್ಕೊಂಡು ಅಲ್ಲೇ ತೂರಿಸ್ಬಿಟ್ಟು ಮಲ್ಕೊಂಬಿಟ್ಟಿರೋಳು. ಸೊ ಈ ಥರ ಎಲ್ಲ ಮಾಡೋಳು. ಸೊ ಆಮೇಲೆ ಅವಳಿಗೆ ಅಭ್ಯಾಸ ಆಗೋಯ್ತು, ಮತ್ತು ತುಂಬ ಚೆನ್ನಾಗಿ ನಡೆಯೋಕ್ಕೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಇದು ತುಂಬ ಹಳೆ ವಿಡಿಯೋ ನಾನು ತೆಗೆದಿಟ್ಕೊಂಡಿರೋದು. ಆಲ್ಮೋಸ್ಟ್ ತುಂಬ ತಿಂಗಳುಗಳ ಹಿಂದೆನೇ ಅಂತ ಹೇಳ್ಬೋದು. ಈಗ ಆಲ್ರೆಡಿ ವಾಕರ್ ನನ್ನ ಮಗಳಿಗೆ ಅವಶ್ಯಕತೆ ಇಲ್ಲ, ವಾಕರ್ ಇಲ್ದಿರ ಅವಳು ಚೆನ್ನಾಗಿ ನಡೀತಿದ್ದಾಳೆ. ನಾವು ಸೆಕೆಂಡ್ ಬೇಬಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದು ಮೇಲ್ಗಡೆ ಇಟ್ಬಿಟ್ಟಿದ್ದೀವಿ. ಯಾರಾದರೂ ನ್ಯೂ ಬಾರ್ನ್ ಬೇಬೀಸು ಒಂದು 6 ಮಂತ್ಸ್ ಬೇಬಿ ಇಟ್ಕೊಂಡು 7 ಮಂತ್ಸ್ ಬೇಬಿ ಇಟ್ಕೊಂಡು ವಾಕರ್ನ ತೊಗೋಬೇಕಂತಿದ್ರೆ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಅಮೆಝಾನು, ಫ್ಲಿಪ್ಕಾರ್ಟು ಎಲ್ಲ ವೆಬ್ಸೈಟ್ಗಳಲ್ಲೂ ಸಿಗುತ್ತೆ. 1399 ರುಪೀಸ್ಗೇನೋ ನಾನು ತರಿಸಿದೆ. ಚೆನ್ನಾಗಿದೆ, ತುಂಬ ಕ್ವಾಲಿಟಿ, ಪಾಂಡಾ ಕಂಪ್ನಿದು. ತೊಗೊಳ್ಳಿ, ಯಾರಿಗಾದರೂ ಯೂಸ್ಫುಲ್ಲು ಬೇಕಿದ್ದರೆ, ಅವಶ್ಯಕತೆ ಇದ್ದರೆ. ಸೊ ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಅದಾದಮೇಲೆ ನನ್ನ ಮಗಳು ತುಂಬ ಚೆನ್ನಾಗಿ ವಾಕರ್ಗೆ ಅಭ್ಯಾಸ ಆಗಿಬಿಟ್ಲು. ನೋಡ್ತಾ ಇರ್ಬೋದು ನೀವು ಹೆಂಗೆ ಟಿ ವಿ ನೋಡ್ತಾ ಇದ್ದಾಳೆ ಅಂತ. ಅವಳದೊಂದು ಫೇವ್ರೆಟ್ ಚಾನಲ್ ಇದೆ, ಅದು ಹಾಕಿಬಿಟ್ಬಿಟ್ರೆ ಹಿಂದಿ ಚಾನಲು ಆರಾಮಾಗಿ ಟಿ ವಿ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ಪುಟಾಣಿ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನೀವು ಎಲ್ಲರೂ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೊನೆಯಲ್ಲಿ ಒಂದು ವಿಡಿಯೋ ಆ್ಯಡ್ ಮಾಡಿದ್ದೀನಿ, ನನ್ನ ಮಗಳು ಟಿ ವಿ ನೋಡ್ತಾ ನಿದ್ದೆ ಮಾಡ್ತಾ ಇರೋದು. ಸೊ ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ताकि एक एक जड़ी बूटी का पूरा असर बना रहे। इसके बाद देखिए इसमें ऊपर से कुछ जड़ी मिलाते हैं, तो ये जड़ी बूटियां वो हैं जो बोतल में भी लगातार अपना सत्व निकालती रहती हैं। तो क्या ये जड़ी बूटियां अभी भी इसमें काम करती हैं? जी हाँ, इसीलिए इस तेल में इसका असर लगातार उतरता रहता है। ओह, अब मैं समझी, इसीलिए आप इसे गंदा तेल कहते हैं, है ना? जी हाँ। हेयर फॉल, बालों की क्वालिटी खराब होना, अर्ली ग्रेइंग जैसी प्रॉब्लम्स में आप इसे सप्ताह में 3 दिन इस्तेमाल करें और 50% से भी ज्यादा बालों का कम हो जाना या सर में गैप दिखने लगना, हेयर लाइन का पीछे होते जाना जैसी सीरियस प्रॉब्लम्स में इसे इस्तेमाल करें। चिन्नमी, ओए बेबी माँ, बेबी माँ,
ಬಂಗಾರ ಓಯ್ ಬಂಗಾರ ಬಂಗಾರ ಓನಾಯ್ತು ಓನಾಯ್ತು ನಿದ್ದೆ ಬರ್ತಾ ಇದೆಯಾ